ಅಂಬಿಕಾ, ನನಗೊತ್ತು ನೀನು ಇಲ್ಲೇ ಎಲ್ಲೋ ಇದೆಯಾ ಅಂತ. ನನ್ನ ಕಣ್ಣು ಕಾಣಿಸ್ದೇ ಇರಬಹುದು, ಆದ್ರೆ ನನ್ನ ಮಂತ್ರ ಶಕ್ತಿಗೆ ನೀನು ಪೂರ್ತಿಯಾಗಿ ಬಂಧಿಯಾಗಿದ್ಯಾ. ನಿನ್ನ ಜಾಗದಿಂದ ಹೊರಗೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಮಾಳ್ವಿಕಾ, ಪ್ಲೀಸ್ ಈ ದ್ರೋಹ ಬೇಡ, ನನ್ನ ಬಿಟ್ಬಿಡು. ನಾನು ಅವರಿಬ್ಬರ ಹತ್ರ ಹೋಗ್ಬೇಕು. ಹೇಳದ್ನಲ್ಲ ಅಂಬಿಕಾ, ನೀನ್ ಎಲ್ಲಿಗೂ ಹೋಗೋ ಆಗಿಲ್ಲ. ದಯವಿಟ್ಟು ನನ್ನ ಬಿಟ್ಬಿಡು. ಶರತ್ನ ಮತ್ತೆ ದುರ್ಗನ ಕಾಪಾಡ್ಬೇಕು ಅಂತ ನೀನ್ ಎಷ್ಟು ಅಂಗಲಾಚ್ ಬೇಡ್ಕೊಂಡ್ರು ಚಾನ್ಸೇ ಇಲ್ಲ. ನೆನ್ಪಿಟ್ಕೋ ಅಂಬಿಕಾ, ಈ ಮಾಳ್ವಿಕನ ಕೆಲಸ ಮುಗಿಯೋವರೆಗೂ ನೀನ್ ಅಲ್ಲೇ ಅರೆಸ್ಟ್ ಆಗಿರ್ತೀಯ. ನನ್ನೆಲ್ಲ ಕೆಲಸಗಳು ಮುಗಿದ ಮೇಲೆ ಬೇಕಿದ್ರೆ ನಾನು ನಿನ್ನ ಹೊರಗೆ ಬಿಡ್ಬೋದು, ಆದ್ರೆ ನಾನು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತೀನೋ ನೀನು ಅಲ್ಲಿಗೆ ಮಾತ್ರ ಹೋಗ್ಬೇಕು. ಇನ್ನು ಮುಂದೆ ನೀನು ಅಂಬಿಕಾ ಅಲ್ಲ, ನನ್ನ ಕೈನಲ್ಲಿರೋ ಬಾಣ. ಇಲ್ಲ, ನಾನ್ ನಿನ್ ಮಾತು ಕೇಳಲ್ಲ ಮಾಳ್ವಿಕಾ. ನನ್ನ ಇಲ್ಲಿಂದ ಹೋಗೋದಕ್ಕೆ ಬಿಡು ಮಾಳ್ವಿಕಾ, ಪ್ಲೀಸ್. ಅಂಬಿಕಾ, ಸತ್ ಮೇಲೂ ನಿನ್ನ ಮನೆಯವ್ರ ಮೇಲೆ ಮನೆ ಮೇಲೆ ಇಷ್ಟೆಲ್ಲ ಮೋಹ ಇಟ್ಕೊಂಡಿದ್ಯಲ್ಲ, ಇವತ್ತು ಅದೇ ಮೋಹ ನಿನ್ನ ಪಾಲಿಗೆ ನರಕ ಆಗಿರೋದು. ನಿನ್ನನ್ನ ಬಿಡುಗಡೆ ಮಾಡೋದು ಆ ದೈವನೂ ಅಲ್ಲ, ದೇವತೆನೂ ಅಲ್ಲ, ಈ ಮಾಳ್ವಿಕಾ ಮಾತ್ರ. ದುರ್ಗಾ ಕಣ್ಬಿಡು ದುರ್ಗಾ ಕಣ್ಬಿಡು ದುರ್ಗಾ, ಪ್ಲೀಸ್ ಇಲ್ಲಿ ನೋಡಿಲಿ ದುರ್ಗಾ, ಪ್ಲೀಸ್ ದುರ್ಗಾ, ಹೆದರ್ಸ್ಬೇಡ ದುರ್ಗಾ. ಈಗ ತಾನೆ ನನಗೆಲ್ಲ ನೋವುಗಳಿಗೆ ಸಮಾಧಾನ ಮಾಡುವಂಥ ಖುಷಿ ಕೊಡ್ತಾ ಇದ್ದೆ ನೀನು. ಇಷ್ಟು ಬೇಗ ನನ್ನಿಂದ ದೂರ ಹೋಗ್ಬೇಡ ಪ್ಲೀಸ್ ದುರ್ಗಾ. ಕಣ್ಬಿಡು ದುರ್ಗಾ ಕಣ್ಬಿಡು. ದೇವ್ರೆ, ನನಗೆ ಮತ್ತೆ ಕಳ್ಕೊಳ್ಳುವಂಥ ನೋವನ್ನು ಕೊಡಬೇಡ ದೇವ್ರೆ. ಪ್ರೀತಿ, ಸಂಬಂಧ, ವಿಶ್ವಾಸ ಇದು ಎಲ್ಲದ್ರ ಮೇಲೆ ನಾನು ನಂಬಿಕೆ ಕಳ್ಕೊಂಡ್ಬಿಡ್ತೀನಿ. ದುರ್ಗಾಗೆ ಏನೂ ಆಗಬಾರ್ದು. ದುರ್ಗಾ ಕಣ್ಬಿಡು ದುರ್ಗಾ ಪ್ಲೀಸ್. ಇಲ್ಲಿ ನೋಡು ದುರ್ಗಾ, ಪ್ಲೀಸ್ ಕಣ್ಬಿಡು ದುರ್ಗಾ. ಇಲ್ಲಿ ನೋಡಿಲಿ, ನೋಡು ನಿನ್ನ ಪುಟ್ ಮೇಡಮ್ ಕರೀತಾ ಇದ್ದಾರೆ. ಒಂದೇ ಒಂದು ಸರಿ ಕಣ್ಬಿಡು ದುರ್ಗಾ, ಪ್ಲೀಸ್. ಇವಳು ಹೇಳ್ತಾನೆ ಇಲ್ವಲ್ಲಪ್ಪ, ಏನು ಮಾಡಲಿ ನಾನು? ದುರ್ಗಾ ಇದನ್ನ ದುರ್ಗಾ, ಹೊಸು, ನಿಮ್ಗೇನಾಗಿಲ್ಲ ಅಲ್ವಾ? ನೀವು ಆರಾಮಾಗಿದ್ದೀರಾ ಅಲ್ವಾ? ದುರ್ಗಾ, ಇನ್ನೊಂದ್ಸಲ ನನ್ನ ಹೆದರ್ಸ್ಬೇಡ ದುರ್ಗಾ. ನಿನಗೇನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ನನ್ಗೇನು ಮಾಡಬೇಕಿತ್ತು ಹೇಳು? ಮತ್ತೆ ನಾನು ಒಂಟಿ ಆಗ್ಬಿಡ್ತಾ ಇದ್ದೆ. ನೀನು ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಅಂತ ನನಗೆ ತುಂಬ ಭಯ ಆಗೋಗಿತ್ತು ದುರ್ಗಾ. ಥ್ಯಾಂಕ್ ಗಾಡ್, ನನಗೆ ದುರ್ಗನ್ ವಾಪಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಸು, ನನ್ಗೇನು ಆಗಿಲ್ಲ ಅಲ್ವಾ? ನಾನು ಆರಾಮಾಗೇ ಇದ್ದೀನಿ. ನೀವು ಗಾಬರಿ ಆಗ್ಬೇಡಿ. ದುರ್ಗಾ, ನನ್ನ ಜೀವನದಲ್ಲಿ ಇಂಥ ಇನ್ಸಿಡೆಂಟ್ನ ನಾನು ಯಾವತ್ತೂ ನೋಡಿರಲಿಲ್ಲ. ಅಲ್ಲ, ಅಲ್ಲಿ ಏನಾಯ್ತು ನನ್ಗೆ ಒಂದು ಅರ್ಥ ಆಗ್ತಾ ಇಲ್ಲ ದುರ್ಗಾ. ಅಲ್ಲ, ಇದಕ್ಕಿದಂಗೆ ಆ ರೂಮ್ ಹೇಗೆ ಕೋಲ್ಡ್ ಆಯಿತು? ಇಡೀ ಮನೆ ನಾರ್ಮಲ್ ಆಗಿತ್ತು, ಆದರೆ ಸ್ಟೋರ್ ರೂಮ್ ಮಾತ್ರ ಹೇಗೆ ಫ್ರೀಸ್ ಆಯಿತು? ಅದು ಹೇಗೆ ಸಾಧ್ಯ? ಸಮಥಿಂಗ್ ಈಸ್ ರಾಂಗ್ ದುರ್ಗಾ. ಆ ರೂಮಲ್ಲಿ ವೆಂಟಿಲೇಷನ್ಗೆ ಅಂತ ಎಕ್ಸಾಸ್ಟ್ ಫ್ಯಾನ್ ಬಿಟ್ರೆ ಬೇರೆ ಏನೂ ಇಲ್ಲ, ಎ ಸಿನೂ ಇಲ್ಲ. ಬಟ್ ಆ ರೂಮ್ ಹೇಗೆ ಫ್ರೀಸ್ ಆಯಿತು? ನನಗೆ ಲಾಜಿಕ್ಕೆ ಗೊತ್ತಾಗ್ತಾ ಇಲ್ಲ, ತಲೆ ಕೆಟ್ಟು ಹೋಗ್ತಾ ಇದೆ. ಬಾಸು, ನಿಮ್ಗಿದೆಲ್ಲ ವಿಚಿತ್ರ ಅನ್ಸ್ಬೋದು, ಆದರೆ ನನಗೆ ಗೊತ್ತು ಇದೆಲ್ಲ ಮಾಡಿದ್ದು ಯಾರು ಅಂತ. ಅಂಬಿಕಾ ಅವರೇ, ನೀವು ನಿಮ್ಮ ಮೇಲೆ ತುಂಬಾನೇ ಹಿಡಿತ ಕಳ್ಕೊಂಡ್ಬಿಟ್ಟಿದ್ದೀರ. ಒಬ್ರಲ್ಲ ಅಂತ ಮನೆಯವ್ರಿಗೆ ಎಲ್ರಿಗೂ ತೊಂದರೆ ಮಾಡೋದಕ್ಕೆ ಶುರು ಮಾಡಿದ್ದೀರ. ಪುಟ್ ಮೇಡಮ್ಗೆ ಏಟ್ ಆಗೋಗಿ ಮಾಡಿದ್ರಿ. ದಮಯಂತಿಯವ್ರಿಗೆ
ಕೈ ಮುರಿಯೋ ಹಾಗೆ ಮಾಡಿದ್ರಿ, ಟೀಚರ್ನ ಸಾಯಿಸಕ್ಕೆ ಹೋದ್ರಿ. ಈಗ ಗಂಡ ಅಂತನೂ ನೋಡ್ದೆ ಬಾಸ್ ಪ್ರಾಣಕ್ಕೂ ಸಂಸ್ಕಾರ ತಂದ್ಬಿಟ್ಟಿದ್ದೀರ. ಇದು ತಪ್ಪು ಅಂಬಿಕಾ ಅವ್ರೆ. ನಿಮ್ಮ ಸಮಸ್ಯೆಗೆ ಪರಿಹಾರ ಆದ್ರೂ ಏನು? ದುರ್ಗಾ ದುರ್ಗಾ ನಿಂತ್ಕೋ. ಕೆಲಸ ಮಾಡೋದಕ್ಕೆ ಯಾಕೆ ನಿಂಗೆ ಇಷ್ಟು ಅವಸರ? ಅಲ್ಲ ಡಾಕ್ಟರ್ ಏನು ಹೇಳಿದಾರೆ ಅಂತ ನಿಂಗೆ ಗೊತ್ತಿಲ್ವಾ? ಮಲ್ಕೊಂಡು ರೆಸ್ಟ್ ಮಾಡಬೇಕು ಅಂತ ಹೇಳಿದ್ರು ತಾನೆ. ಅಲ್ಲ ಏನು ಆಗಲೇ ಕೆಲಸ ಮಾಡೋದಕ್ಕೆ ಶುರು ಮಾಡಿದೆಯಲ್ಲ? ಬಾಸು ನನಗೆ ಏನೂ ಆಗಿಲ್ಲ, ಯಾಕೆ ಹೀಗೆ ಆಡ್ತಿದ್ದೀರಾ? ಒಳ್ಳೆ ಕೋಳಿ ಮರಿ ಹಿಂದೆ ಅಮ್ಮ ಕೋಳಿ ಓಡ್ ಬರುತ್ತಲ್ಲ, ಆ ಥರ ಆಡ್ತಿದ್ದೀರಲ್ಲ. ಏನ ನಾನು ಅಮ್ಮ ಕೋಳಿನ? ನಿನ್ನೊಳದಕ್ಕೆ ಹೇಳಿದ್ರೆ ನನ್ನೇ ಕೋಳಿ ಅಂತೀಯಾ? ನೋಡು ದುರ್ಗಾ, ಈ ಜ್ಯೂಸ್ನ ಸುಮ್ಮನೆ ಕುಡಿದು ಮಲ್ಕು ಅಷ್ಟೇ, ಆಟ ಮಾಡಬೇಡ. ಬಾಸು ನನ್ನಿಂದ ಆಗೋದಿಲ್ಲ, ನನಗೇನು ಆಗಿಲ್ಲ ಬಾಸು. ನೀವು ಸುಮ್ಮನೆ ಆಫೀಸ್ಗೆ ಹೋಗಿ. ನೀವು ಹೀಗೆ ನನ್ನ ಹಿಂದೆ ಈಗ ಬರ್ತಿದ್ರೆ ಯಾರು ನೋಡೋರು ಏನು ಅನ್ಕೊಳ್ಳಲ್ಲ ಹೇಳಿ? ಯಾರು ಏನಾದರೂ ಅನ್ಕೊಳ್ಳಿ, ಅದಕ್ಕೆಲ್ಲ ಏನಕ್ಕೆ ತಲೆ ಕೆಡಿಸ್ಕೊಂತೀಯ? ಅಲ್ಲ ಆ ಸ್ಟೋರ್ ರೂಮಲ್ಲಿ ಏನಾಯ್ತು ಅಂತ ಅಷ್ಟು ಬೇಗ ಮರ್ತ್ಬಿಟ್ಯಾ? ನಿನ್ನ ಮೈಯೆಲ್ಲ ಐಸಾಗಿ ಹೋಗಿತ್ತು. ನಿನಗೇನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಂಗೆ ಏನಂತ ಆನ್ಸರ್ ಮಾಡಬೇಕಿತ್ತು? ಹಾಗಲ್ಲ ಬಾಸು, ಬಾಸು ಯಾರೋ ಬಂದಿದ್ದಾರೆ. ನಮಸ್ಕಾರ. ನಮಸ್ತೆ. ಕೂತ್ಕೊಳ್ಳಿ. ಅಮ್ಮ ಇವರು? ನಾನೇ ಇವ್ರನ್ನ ಇಲ್ಲಿ ಕರೆಸಿದ್ದೆ ಶರಣ್. ಕೆಲವು ದಿನಗಳಿಂದ ನಮ್ಮನೇಲಿ ಯಾವುದು ಸರಿ ಇಲ್ಲ ಅಂತ ಅನ್ನಿಸ್ತಾ ಇದೆ. ಒಬ್ರಲ್ಲ ಒಬ್ರಿಗೆ ಏನಾದರೂ ಒಂದಲ್ಲ ಒಂದು ಅನಾಹುತಗಳು ನಡೀತಾನೆ ಇದೆ, ಇಲ್ಲ ಜಗಳಗಳಾಗ್ತಾ ಇವೆ. ನಮ್ಮ ಮನೆ ಮೇಲೆ ಯಾರ್ದೋ ಕೆಟ್ಟ ದೃಷ್ಟಿ ಬಿದ್ದಿದೆ ಅಂತ ಅನ್ನಿಸ್ತಾ ಇದೆ. ಅದಕ್ಕೆಪ್ಪ ಅದ್ರ ಬಗ್ಗೆ ಮಾತಾಡೋಣ ಅಂತ ನಾನೇ ಇವ್ರನ್ನ ಕರೆಸ್ದೆ. ಈ ಮನೇಲಿ ತೊಂದರೆ ಇದೆ, ಈ ಮನೇಲಿ ಶಾಂತಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಿಮ್ಮ ಪುಣ್ಯ ಈ ಮನೇಲಿ ಇನ್ನೊಂದು ಸಾವು ಆಗಿಲ್ಲ.